ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್. ಇವತ್ತಿನ ಸ್ಪೆಷಲ್ಲು ಫಿಶ್ ಕಬಾಬು. ಸೊ ಇದನ್ನು ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಾಯಿದ್ದೀನಿ ಇವತ್ತು. ಸೊ ಇಲ್ಲಿ ಒಂದು ಮಿಕ್ಸಿ ಜಾರ್ಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಹಾಗೆ ಒಂದು ಅರ್ಧ ಸ್ಪೂನಷ್ಟು ಇವಾಗ ಮೆಣಸನ್ನ ಸೇರಿಸ್ಕೊತೀನಿ. ಒಂದು 1/4 ಟೀ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಇದಕ್ಕೆ 1 ಪ್ಯಾಕೆಟ್ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಫಿಶ್ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಅಚ್ಕಾರದ ಪುಡಿನ ಸೇರಿಸ್ಕೊಳ್ಳೋಣ. ಖಾರನ ನೋಡಿ ಹಾಕ್ಕೊಳ್ಳಿ. ಸೊ ಸ್ವಲ್ಪ ಗರಂ ಮಸಾಲ, ಅದು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು. ಸೊ ಇವಾಗ ಸ್ವಲ್ಪ ಧನಿಯಾ ಪುಡಿನ ಆ್ಯಡ್ ಮಾಡ್ಕೊಳ್ಳೋಣ, 1/4 ಟೀ ಸ್ಪೂನಷ್ಟು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊತೀನಿ. ಕಬಾಬ್ ಪೌಡ್ರಲ್ಲೂ ಕೂಡ ಉಪ್ಪಿರುತ್ತೆ, ನೋಡ್ಕೊಂಡು ಉಪ್ಪು ಹಾಕ್ಕೊಳ್ಳಿ. ಸೊ ಈಗ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಫೈನ್ ಪೇಸ್ಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿಯಾಗಿ. ಸೊ ಈ ಪೇಸ್ಟ್ನ ಇವಾಗ ನಾನಿಲ್ಲಿ ಈ ಪ್ಲೇಟ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ಸೊ ಇವಾಗ ನಾನು ಆವಾಗಲೇ ಎತ್ತಿಟ್ಕೊಂಡಿದ್ದಂಥ ಫಿಶ್ನ ಸ್ವಲ್ಪ ಮಧ್ಯೆ ಈ ಥರ ಕಟ್ ಮಾಡ್ಕೊತೀನಿ. ಸೊ ಈ ರೀತಿ ಕಟ್ ಮಾಡಿಕೊಂಡ್ರೆ ಸೊ ರುಚಿ ಚೆನ್ನಾಗಿರುತ್ತೆ. ಫಿಶ್ ಎಲ್ಲದಕ್ಕೂ ಉಪ್ಪು ಖಾರ ನೀಟಾಗಿ ಹಿಡಿಯುತ್ತೆ, ತಿನ್ನುವಾಗಲೂ ಕೂಡ ಚೆನ್ನಾಗಿರುತ್ತೆ. ಸೊ ಇವಾಗ ನಾನು ಎಲ್ಲ ಫಿಶ್ನೂ ಈ ರೀತಿ ಕಟ್ ಮಾಡ್ಕೊಂಡು ಇಟ್ಕೊತೀನಿ. ಈ ರೀತಿ ಮಾಡೋದ್ರಿಂದ ಒಳಗಡೆ ಎಲ್ಲ ನೀಟಾಗಿ ಉಪ್ಪು ಖಾರ ಹಿಡಿಯುತ್ತೆ. ಇಲ್ಲಾಂದರೆ ಮೇಲ್ಗಡೆ ಮಾತ್ರ ಚೆನ್ನಾಗಿರುತ್ತೆ, ಒಳಗಡೆ ಸಪ್ಪೆ ಸಪ್ಪೆ ಥರ ಆಗಿಬಿಡುತ್ತೆ. ಸೊ ಈ ರೀತಿ ಕಟ್ ಮಾಡ್ಕೊಳ್ಳೋಣ ಎಲ್ಲನೂ. ನಾವಿಲ್ಲಿ ಜೀರಿಗೆ ಮತ್ತು ಮೆಣಸು ಎಲ್ಲ ಹಾಕೋದ್ರಿಂದ ಖಾರದ ಪುಡಿ, ಧನಿಯಾ ಪುಡಿ, ಗರಂ ಮಸಾಲ ಎಲ್ಲ ಇದೊಂದು ರೀತಿ ಡಿಫ್ರೆಂಟ್ ಸ್ಟ್ರೀಟ್ ಸ್ಟೈಲಲ್ಲಿ ಸಿಗುತ್ತಲ್ಲ ನಮಗೆ ತವಾ ಕಬಾಬ್, ಆ ಥರ ಟೇಸ್ಟ್ ಇರುತ್ತೆ. ನಾವು ಹೆಲ್ದಿಯಾಗಿ ಮನೆಯಲ್ಲಿ ಮಾಡ್ಕೋಬೋದು ನಾವೇ. ಸೊ ಇವಾಗ ನಾನು ಕಟ್ ಮಾಡ್ಕೊಂಡಿದ್ದಂಥ ಎಲ್ಲ ಫಿಶ್ಗೂ ಕೂಡ ನೀಟಾಗಿ ಮ್ಯಾರಿನೇಟ್ ಮಾಡ್ಕೊತಾ ಇದ್ದೀನಿ. ಸೊ ಫಿಲ್ ಮಾಡ್ಕೊತಾ ಇದ್ದೀನಿ ಆಚೆ ಒಳಗಡೆ ಎಲ್ಲ. ನೋಡಿ ಈ ರೀತಿಯಾಗಿ ಒಂದೊಂದೇ ಫಿಶ್ಗೆ ನಾನು ಮ್ಯಾರಿನೇಟ್ ಮಾಡಿಕೊಂಡು ಫಿಲ್ ಮಾಡಿಕೊಂಡು ಎತ್ತಿಟ್ಕೊತಾ ಇದ್ದೀನಿ. ಇವಾಗ ಎಲ್ಲ ಫಿಶ್ಶು ಕೂಡ ಮ್ಯಾರಿನೇಟ್ ಮಾಡ್ಕೊಂಡು ಇಟ್ಕೊಂಡು ಎಣ್ಣೆಗೆ ಹಾಕೋಣ ಇವಾಗ. ಸೊ ಇದನ್ನು ಮುಚ್ಚಿಟ್ಕೊತೀನಿ. ಇದನ್ನೇನು ತುಂಬ ಹೊತ್ತು ನೆನೆಯಕ್ಕೆ ಬಿಡೋದು ಬೇಕಾಗಿಲ್ಲ, ಒಂದು 10ರಿಂದ 15 ನಿಮಿಷ ಬಿಟ್ಟರೆ ಸಾಕು. ಸೊ ಟೈಮ್ ಇದ್ದರೆ ಒಂದು ½ ಆನ್ ಅವರ್ ಬಿಟ್ಕೋಬೋದು, ಬಟ್ ನೆನೆಯಕ್ಕೆ ಬಿಡಬೇಕು ಅಂತ ಏನಿಲ್ಲ. 5ರಿಂದ 10 ನಿಮಿಷಕ್ಕೆಲ್ಲ ಆಗಿಬಿಡುತ್ತೆ. ಸೊ ನಾನು ಅಲ್ಲಿ ಆವಾಗಲೇ ಎಣ್ಣೆ ಇಟ್ಕೊಂಡಿದ್ನಲ್ಲ, ಇವಾಗ ಕಾಯ್ದಿದೆ ಟೆಂಪ್ರೇಚರು. ಸೊ ಇವಾಗ ಒಂದೊಂದಾಗೆ ಫಿಶ್ನ ಬೇಯಿಸ್ಕೊಳ್ಳೋಣ. ಒಂದೊಂದು ಕಡೆ 3 ನಿಮಿಷ ಬೇಯಿಸ್ಕೊಂಡ್ರೆ ಸಾಕಿದು, ತುಂಬ ಚೆನ್ನಾಗಿ ಬರುತ್ತೆ, ಬೇಗ ಬೆಂದ್ಬಿಡುತ್ತೆ ಫಿಶ್ಶು, ನಿಮಗೆಲ್ಲ ಗೊತ್ತು. ಸೊ ಇವಾಗ ಫ್ಲೇವರ್ಗೆ ನಾನು ಕರ್ಬೇವಿನ ಸೊಪ್ಪನ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪನ್ನ ಹಾಕ್ಬಿಟ್ಟು ಈ ರೀತಿ ಮುಚ್ಚಿ ಬೇಯಿಸ್ಕೊಳ್ಳೋದ್ರಿಂದ ಡಿಫ್ರೆಂಟ್ ಟೇಸ್ಟೇ ಇರುತ್ತೆ ಅದು. ಸೊ ಇವಾಗ ಇದನ್ನು ಈ ಸೈಡು ಮಡ್ಚ್ಕೊಳ್ಳೋಣ. ಒಂದು ಕಡೆ ಇವಾಗ ಬೆಂದಿದೆ. ನೀವು ಎಲ್ಲಿವರೆಗೂ ಬೇಯಿಸ್ಕೋಬೋದು ಅಂದರೆ ಅದು ಬ್ಲ್ಯಾಕ್ ಬರುತ್ತೆ, ಲೈಟಾಗಿ ಬ್ಲ್ಯಾಕ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಪೀಸ್ ಎಲ್ಲ ಮೇಲ್ಗಡೆ, ಅಲ್ಲಿವರೆಗೂ ಕೂಡ ಬೇಯಿಸ್ಕೋಬೋದು. ಸೊ ಇವಾಗ ಇದಾಗಿದೆ. ಸೊ ನೆಕ್ಸ್ಟು ಮಿಕ್ಕಿದ ಪೀಸ್ಗಳನ್ನೆಲ್ಲ ಅದೇ ರೀತಿಯಾಗಿ ಬೇಯಿಸ್ಕೊತಾ ಇದ್ದೀನಿ. ಕರ್ಬೇವಿನ ಸೊಪ್ಪು ಹಾಕ್ಕೊಂಡು ಮುಚ್ಚಿಟ್ಕೊಂಡು ಮತ್ತೆ ಅದನ್ನು ಸೈಡ್ ತಿರುವಾಕೊಂಡು ಬೇಯಿಸೋದು ಅಷ್ಟೇ ಫ್ರೆಂಡ್ಸ್. ನೋಡಿ ಫೈನಲಾಗಿ ಈ ಲುಕ್ ಬಂತು. ಇದ್ರ ಜೊತೆಗೆ ಒಣಮೆಣಸಿನ್ಕಾಯಿ ಖಾರನ ನಂಚ್ಕೊಂಡು ತಿಂತಾಯಿದ್ರೆ ಅದು ಸೇಮ್ ನೀವು ರಸ್ತೆ ಬದಿನಲ್ಲಿ ತಿಂತೀರಲ್ಲ ಅದೇ ಟೇಸ್ಟ್ ಬರುತ್ತೆ. ನಾನು ನಮ್ಮ ಹಸ್ಬೆಂಡ್ಗೆ ತಗೊಂಡೋಗಿ ಕೊಟ್ಟೆ, ಹೇಗಿದೆ ನೋಡಿ ಅಂತ ಹೇಳಿ ಕೊಟ್ಟೆ ಅವ್ರಿಗೆ. ಇದನ್ನು ನಾನು ಫಸ್ಟ್ ಟೈಮ್ ಮಾಡಿದ್ದೆ ಆ್ಯಕ್ಚುಲಿ, ಈ ರೀತಿ ಡಿಫ್ರೆಂಟಾಗಿ ಮಾಡೋಣ ಅಂದು. ಅವ್ರು ತುಂಬ ಇಷ್ಟಪಟ್ಟರು, ತುಂಬ ಚೆನ್ನಾಗಿದೆ ನೋಡು ನೀನು ಅಂತ ಕೊಡ್ತಾಯಿದ್ರು. ಹೌದು, ತುಂಬ ಚೆನ್ನಾಗಿತ್ತು ಕೂಡ. ನೀವು ಒಮ್ಮೆ ನಿಮ್ಮ ಮನೇಲಿ ಟ್ರೈ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಫ್ರೆಂಡ್ಸ್.